ಫ್ರೆಂಡ್ಸ್, ನನ್ನ ಹೆಸರು ಶ್ರೀರಾಮ್ ಸಮೇತ. ಇವತ್ತು ನಾನು ನಿಮಗೆಲ್ಲ ಪಿಜ್ಜಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ನೀವು ಮೈದಾ ಹಿಟ್ಟು ಅಥವಾ ಪಿಜ್ಜಾ ಮಾಡೋದು ಹಿಟ್ಟು ಬರುತ್ತೆ, ಅದರಲ್ಲಿ ಯಾರಾದ್ರೂ ಒಂದು ಹಿಟ್ಟನ್ನ ಹಾಕೋಬೇಕು. ಈಗ ಸ್ವಲ್ಪ ನೀರು ಹಾಕೋಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಈಗ ಅದನ್ನ ಕಲಿಸ್ಬೇಕು. ಮತ್ತೆ ಒಂದು ಸ್ವಲ್ಪ ಸೋಡಾ ಹಾಕಬೇಕು. ಸೋಡಾ ತುಂಬ ಹಾಕಬಾರ್ದು. ಇವಾಗ ನೀವು ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ನೀರು ತುಂಬ ಹಾಕಬಾರ್ದು. ಇವಾಗ ಹಿಟ್ಟು ರೆಡಿ ಆಗಿದೆ. ಇವಾಗ ಪಿಜ್ಜಾ ಹೆಂಗೆ ಮಾಡೋದು ಅಂತ ನೋಡೋಣ. ಇವಾಗ ನೀವು 3 ತಟ್ಟೆ ತಗೋಬೇಕು. ಅದರಲ್ಲಿ 1 ತಟ್ಟೆ ಇಟ್ಕೊಂಡು ಆ ತಟ್ಟೆ ಪೂರ್ತಿ ಹಿಟ್ಟು ಹಾಕೋಬೇಕು. ಯಾವ್ದಾದ್ರು ಹಿಟ್ಟು, ಒಣ ಹಿಟ್ಟು. ಅವಾಗ ಮೈದಾ ಹಿಟ್ಟು ಅಂಟ್ಕೊಳ್ಳಲ್ಲ. ಇವಾಗ ನಿಮ್ಮ ಹತ್ರ ಒತ್ತ ಇದ್ರೆ ಒತ್ತಬಹುದು, ಅಥವಾ ಕೈಯಲ್ಲೇ ಮಾಡ್ಬೋದು. ನಾನು ಕೈಯಲ್ಲೇ ಮಾಡ್ತೀನಿ. ನೀವು ಸ್ವಲ್ಪ ಎಣ್ಣೆ ಹಾಕೊಂಡು ಮಾಡಬೇಕು. ನಿಮ್ಗೆ ಯಾವ ಸೈಜ್ ಬೇಕೋ ಅಷ್ಟು ಹಿಟ್ಟು ಹಾಕ್ಕೊಂಡು ಮತ್ತು ಆ ಸೈಜಲ್ಲಿ ಒತ್ಕೋಬೇಕು. ಮತ್ತು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಾಡಿಬಿಟ್ಟು ಕೈಗೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಾಡಬೇಕು. ಮತ್ತು ತುಂಬ ದಪ್ಪ ಮಾಡಬೇಡಿ, ತೆಳುಗೆ ಮಾಡಿ. ಇವಾಗ ಅದನ್ನ ಒತ್ತಾಯಿತು. ಇವಾಗ ಅದನ್ನ ಸೈಡ್ ಬಿಡಿ. ಇವಾಗ ಇನ್ನೂ 2 ಪ್ಲೇಟ್ ಇದೆ ತಾನೆ, ಅದರಲ್ಲಿ ಇನ್ನೂ 1 ಪ್ಲೇಟ್ ತೊಗೊಂಡು ನಾನು ಸ್ವಲ್ಪ ಚೀಸ್ ತುರಿದಿದ್ದೀನಿ. ಅದು ಬಿಟ್ಬಿಡಿ, ಅದು ಒಣಗೋಗಿದೆ. ಇವಾಗ ನಾನು ಹೊಸದಾಗಿ ಚೀಸ್ ತುರಿತೀನಿ. ನೀವು ಚೀಸ್ ಸ್ಲೈಸಸ್ನು ಬೇಕಾದ್ರೆ ಕಟ್ ಮಾಡ್ಕೋಬೋದು. ಹಿಂಗೆ ನಾನು ಚೀಸ್ ಬಾಕ್ಸ್ ತೊಗೊಂಡಿದ್ದೀನಿ. ಅದನ್ನ ಬೇಕಾದ್ರೆ ನೀವು ತುರಿಬೋದು. ತುರಿದ್ರೆ ಚೆನ್ನಾಗಿ ಬರುತ್ತೆ. ತುರಿಯೋದು ಒಂದೊಂದ್ಸಲ ನೀಟಾಗಿ ಬರಲ್ಲ, ಅದೇನು ಮಾಡೋಕ್ಕಾಗಲ್ಲ. ಅಲ್ಲ, ಚೀಸ್ಗೆ ನೀರು ಮುಟ್ಟಿಸ್ಬೇಡಿ.
ಮತ್ತು ಏನಾದ್ರು ಕಮ್ಮಿ ಇದ್ರೂ ಚೀಸ್ ಜಾಸ್ತಿ ಇರಬೇಕು, ಆವಾಗಲೇ ಬೇರೆ ಐಟಮ್ಸ್ ನೀಟಾಗಿ ಅಂಟ್ಕೊಳ್ಳೋದು ಪಿಜ್ಜಾಗೆ. ಇವಾಗ ತುರಿದಿದ್ದಾಯಿತು. ಅದೇ ತುರಿದಾಗ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾಸ್ ಇರುತ್ತೆ, ಅದನ್ನ ಹಿಂಗೆ ಒತ್ತಿ ತಗೋಬೇಡಿ, ಮೇಲ್ಗಡೆನೇ ಹಿಂಗೆ ಇದು ಮಾಡಿ ಸ್ಪ್ರೆಡ್ ಮಾಡಿ, ಆವಾಗ ಅದು ಎಲ್ಲ ಬರುತ್ತೆ. ಅದನ್ನ ಒಂದು ತಟ್ಟೆ ಒಳಗಡೆ ಇದು ಮಾಡಿ. ಇವಾಗ ನಾನು ಇಷ್ಟು ಚೀಸ್ ಮಾಡ್ಕೊಂಡಿದ್ದೀನಿ. ಈ ಚೀಸ್ನ ನೀವು ಮುಂಚೆ ಮಾಡಿದ್ದು ಮೈದಾ ಪಿಜ್ಜಾ ಶೇಪ್ ಮೇಲೆ ಹಾಕಿ, ಅದೇ ಎಲ್ಲ ಕಡೆ ಈಕ್ವಲ್ ಕ್ವಾಂಟಿಟಿ ಆಫ್ ಚೀಸ್ ಇರಬೇಕು. ನೀವು ಬೇಕಾದರೆ ತುರ್ಕೋಬೋದು, ಇಲ್ದಿದ್ರೆ ನೀವು ಅಂಗಡಿಗೆ ಹೋದರೆ ಅಲ್ಲಿ ಪಿಜ್ಜಾ ಮಾಡೋಕ್ಕೆ ಅಂತಾನೆ ಚೀಸಸ್ ಇರುತ್ತೆ, ಆದರೆ ಆ ಚೀಸ್ ಚೆನ್ನಾಗಿರಲ್ಲ, ಅದು ತುಂಬ ಹೊತ್ತು ಬೇಯಕ್ಕೆ ತಗೊಳುತ್ತೆ. ಇದೂ ತುಂಬ ಹೊತ್ತು ಬೇಯಕ್ಕೆ ತಗೊಳುತ್ತೆ, ಅಲ್ಲ ಇದಕ್ಕಿಂತ ಜಾಸ್ತಿ ಟೈಮ್ ತಗೊಳುತ್ತೆ. ಆದರೆ ಚೀಸ್ ತುಂಬ ಹಾಕಬೇಕು. ನೀವು ಹಾಕಿದಾಗ ಕಮ್ಮಿ ಕಾಣಿಸುತ್ತೆ, ಆದರೆ ಅದು ಬಿಸಿ ಹಾಕಿದಾಗ ಲಿಕ್ವಿಡ್ ಆಗೋದು ಕಮ್ಮಿ ಆಗುತ್ತೆ. ಈಗ ಅದ್ರ ಮೇಲೆಲ್ಲ ಹಾಕೈತಿ. ಇವಾಗ ನಿಮ್ಗೆ ಏನೇನು ಬೇಕೋ ಆ ತರಕಾರಿ ಹೆಚ್ಕೊಳ್ಳಿ. ನಾನು ಟೊಮ್ಯಾಟೊ ಮತ್ತು ಹುರುಳಿಕಾಯಿ ಹಾಕ್ಕೊಂಡಿದ್ದೀನಿ. ಹುರುಳಿಕಾಯಿ ಅಂದರೆ ಬೀನ್ಸ್ ನೋಡಿ, ನಾನು ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇನ್ನೂ ಚಿಕ್ಕದಾಗಿ ಕಟ್ ಮಾಡಬೇಕು. ಅಂದರೆ ನೀವು ಚಿಕ್ಕ ತರಕಾರಿನ ಜಾಸ್ತಿ ಹಾಕಬೇಕು, ದೊಡ್ಡ ತರಕಾರಿನ ಕಮ್ಮಿ ಹಾಕಬೇಕು. ನೀವು ಎಷ್ಟು ದೊಡ್ಡ ಪಿಜ್ಜಾ ಮಾಡ್ತೀರಾ ಅನ್ನೋದ್ರ ಮೇಲೆ ಇದು ಡಿಸೈಡ್ ಆಗುತ್ತೆ. ನೀವು ತುಂಬ ದೊಡ್ಡ ಪಿಜ್ಜಾ ಮಾಡಿದರೆ ಈ ಸೈಜ್ ಹಾಕಬೇಕಾಗತ್ತೆ. ಇವಾಗ ನಾನು ಈ ಸೈಜ್ ಪಿಜ್ಜಾಗೆ ಇಷ್ಟು ಹಾಕ್ತಿದ್ದೀನಿ. ಇವಾಗ ನಾನು ಟೊಮೆಟೊ ಹೆಚ್ಕೊಂಡಾಯ್ತು. ಇವಾಗ ನಾನು ಬೀನ್ಸ್ ಹೆಚ್ಕೊತೀನಿ. ಬೀನ್ಸ್ನ ನೀವು ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಳ್ಳಿ. ಇವಾಗ ನಾನು ಹೆಚ್ಕೊಂಡಿದ್ದೀನಿ. ಇವಾಗ ನೀವು ಬೀನ್ಸ್ಗೆ ಇಲ್ಲೊಂದು ಲೈನ್ ಇದೆ, ಕಾಣಿಸ್ತಿದ್ಯೋ? ಆ ಲೈನ್ ಮೇಲೆ ಹೆಚ್ಚಬೇಕು. ನೀವು ಬೀನ್ಸಲ್ಲಿ ಬೀಜ ತೆಗೆದ್ಬಿಡಿ, ಬರೀ ಇದಿಡಿ. ಯಾಕಂದರೆ ಬೀಜ ಇದ್ದರೆ ಅದು ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಬೇಕಾದ್ರೆ ನೀವು ಸೆಪ್ರೇಟ್ ಬೀಜನ ಮೇಲಿಡಿ. ಈಗ ನಾನು ಕಟ್ ಮಾಡಿರೋದು ಒಂದು ಕಡೆ, ಬೀಜಗಳು ಒಂದು ಕಡೆ ಇಟ್ಕೊಂಡಿದ್ದೀನಿ. ಇವಾಗ ನೀವು ಏನೇನು ತರಕಾರಿ ಕಟ್ ಮಾಡಿದ್ರೋ ಆ ತರಕಾರಿನೆಲ್ಲ ನಿಮ್ಗೆ ಯಾವ ಜಾಗದಲ್ಲಿ ಬೇಕೋ ಆ ಜಾಗದಲ್ಲಿ ನೀವು ಪಿಜ್ಜಾ ಮಾಡಿರೋ ಕಡೆ ಇಡಿ. ಇವಾಗ ನಾನು ಬೀನ್ಸ್ ಜೋಡಿಸಾಯ್ತು, ಟೊಮೆಟೊ ಜೋಡಿಸ್ತೀನಿ. ಇವಾಗ ನಾನು ಟೊಮೆಟೊನ ಜೋಡಿಸಾಯ್ತು. ಇವಾಗ ಎಲ್ಲ ತಗೊಂಡು ಬೇಯಕ್ಕಿಡೋಣ. ಇವಾಗ ನಾನು ಇವತ್ತು ಓವೆನ್ ಇದ್ದರೆ ಓವೆನಲ್ಲಿ ಮಾಡಿ, ಇಲ್ದಿದ್ರೆ ನನ್ನ ಹತ್ರ ಓವೆನ್ ಇಲ್ಲ, ಅದಕ್ಕೆ ನಾನು ತವಾನ್ ಮಾಡ್ತೀನಿ. ಇವಾಗ ನಾನು ಬೀನ್ಸ್ ಬೀಜನ ತೆಗೆದಿಟ್ಕೊಂಡಿದ್ದೀನಿ, ಅದನ್ನ ಮೇಲ್ಗಡೆ ಸ್ಪ್ರಿಂಕಲ್ ಮಾಡ್ತೀನಿ.
ಇವಾಗ ನಾನು ಸ್ಟವ್ ಅಂಟಿಸ್ತೀನಿ. ಇವಾಗ ನಾನು ತವಾನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಮತ್ತೆ ಇದು ಉರಿನ ಸ್ವಲ್ಪ ಜಾಸ್ತಿ ಮಾಡಬೇಕು. ಇದನ್ನ ನೀವು ಹುಷಾರಾಗಿ ತಗೋಬೇಕು. ಇವಾಗ ನಾನು ಅದನ್ನ 4 ಪೀಸಸ್ ಮಾಡ್ತೀನಿ. 4 ಪೀಸಸ್ ಮಾಡಿಟ್ಟಾಗ ನೀವು ತಿನ್ಬೇಕಾದ್ರೆ ತಗೊಂಡು ತಿನ್ನಕ್ಕೆ ಈಸಿ ಇರುತ್ತೆ. ನೀವು ಆವಾಗ ಕಟ್ ಮಾಡ್ಕೊಂಡು ತಿನ್ನಕ್ಕೆ ಇದಾಗಲ್ಲ. ನೀವು ಕಟ್ಟಿಂಗು ಹುಷಾರಾಗಿ ಮಾಡಬೇಕು, ಇಲ್ದಿದ್ರೆ ಚೀಸ್ ಚಾಕುಗೆ ಬಂದ್ಬಿಡುತ್ತೆ. ಕಟ್ಟಿಂಗು ನೀವು ಶೇಪಲ್ಲಿ ಮಾಡಿ, ನಾನು ಶೇಪಲ್ಲಿ ಮಾಡೋಕ್ಕಾಗ್ತಿಲ್ಲ. ಮತ್ತು ನೀವು ತವಾನ ಆನ್ ಮಾಡಿ ಸ್ವಲ್ಪ ಹೊತ್ತು ಬಿಡಬೇಕು. ನೀವು ತವಾ ಆನ್ ಮಾಡಿ ಆವಾಗಲೇ ಹಾಕಿಬಿಟ್ರೆ ಅದು ಬೇಯಕ್ಕೆ ತುಂಬ ಟೈಮ್ ತಗೊಳುತ್ತೆ. ಇವಾಗ ಅದನ್ನ ತಗೊಂಡು ನಾನು ತವಾ ಮೇಲೆ ಹಾಕ್ತೀನಿ. ಅದೇ ಒಂದೊಂದ್ಸಲ ನಿಮ್ಗೆ ಕಷ್ಟ ಆಗುತ್ತೆ, ಯಾಕಂದರೆ ನೀವು ಕಟ್ ಮಾಡಿದ್ದೀರ. ಇವಾಗ ನಾನು ಪಿಜ್ಜಾನ ತೆಗೆದು ತವಾ ಮೇಲೆ ಇಟ್ಟಿದ್ದೀನಿ. ಆಮೇಲೆ ಇವಾಗ ನಾನು ಇದನ್ನು ಮುಚ್ಚಳದಿಂದ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ ನೀವು ತುಂಬ ಹೊತ್ತು ಬಿಡಬಾರ್ದು. ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಓಪನ್ ಮಾಡಿಬಿಡಿ. ಅದೇ ನೀವು ಮೇಲ್ಗಡೆ ಬೆಂದಿರಲ್ಲ, ಅಂದರೆ ನೀವು ಕೆಳಗಡೆ ಬೆಂದಿರುತ್ತೆ, ಗಟ್ಟಿ ಆಗಿರುತ್ತೆ. ಮೇಲ್ಗಡೆ ಬೇಯೋ ತನಕ ವೆಯ್ಟ್ ಮಾಡಬೇಡಿ. ಅದು ಚೀಸ್ ಕರ್ಗೋ ತನಕ ವೆಯ್ಟ್ ಮಾಡಿ. ಇವಾಗ ಸ್ವಲ್ಪ ಬೆಂದ ಮೇಲೆ ಮೇಲ್ಗಡೆ ಸ್ವಲ್ಪ ಸಾಸಿವೆ ಹಾಕಿ, ತುಂಬ ಕಮ್ಮಿ ಹಾಕಿ. ಅದು ನಾನು ಹಾಕ್ತಿರೋದು ನೋಡೋಕ್ಕೆ ಅಷ್ಟೇ, ಇದ್ರಲ್ಲಿ ಟೇಸ್ಟ್ ಬರಲ್ಲ. ಇವಾಗ ನಮ್ಮ ಪಿಜ್ಜಾ ಹೆಂಗಿದೆ ನೋಡೋಣ. ವಾವ್! ಇವಾಗ ನಾನು ಸ್ವಲ್ಪ ಹೊತ್ತು ಸ್ಟವ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ. ಇವಾಗ ಸ್ಟವ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ. ಪಿಜ್ಜಾ ಬೇಯಿಸೋಕ್ಕೆ ಲೋ ಫ್ಲೇಮಲ್ಲಿ 5 ಮಿನಿಟ್ಸ್ ಇಡಿ ಸಾಕು. ಆವಾಗ ಸೂಪರಾಗಿ ಬೆಂದ್ಬಿಡುತ್ತೆ. ಇವಾಗ ತವಾಲಿದ್ದಿದ್ದ ಪಿಜ್ಜಾನ ನಾನು ಒಂದು ತಟ್ಟೆಗೆ ಹಾಕೊಂಡಿದ್ದೀನಿ. ಇವಾಗ ಹೆಂಗಿದೆ ತಿಂದು ನೋಡೋಣ. ತಿನ್ನೋಕೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.